ಜಮ್ಮು ಕಾಶ್ಮೀರದಲ್ಲೇ ಪುಲ್ವಾಮಾ ಮಾದರಿಯಲ್ಲಿ ದಾಳಿ ಈಗ ಯತ್ನ ಆಗಿದೆ. ಸಿಆರ್ಪಿಎಫ್ ವಾಹನಕ್ಕೆ ಡಿಕ್ಕಿ ಹೊಡೆದ ಕಾರ್ನಲ್ಲಿದ್ದ ಸಿಲಿಂಡರ್ ಬ್ಲಾಸ್ಟ್ ಆಗುತ್ತಿದ್ದಂತೆ ಅಲ್ಲಿದ್ದಂತ ಚಾಲಕ ಪರಾರಿಯಾಗಿದ್ದಾನೆ. ಜಮ್ಮು ಶ್ರೀನಗರ ಹೆದ್ದಾರಿಯಲ್ಲೇ ಘಟನೆ ನಡೆದಿದೆ. ಹೀಗಾಗಿ ಯಾವುದಾದ್ರೂ ಟೆರರಿಸ್ಟ್ ಸಂಘಟನೆ ಈ ರೀತಿ ಮಾಡಿದೆಯಾ ಎನ್ನುವುದರ ಬಗ್ಗೆ ಈಗ ಪೊಲೀಸರು ಪತ್ತೆ ಹಚ್ಚುತ್ತಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ 1 ತಿಂಗಳ ಹಿಂದೆ ಇದೇ ರೀತಿ ಪುಲ್ವಾಮಾದಲ್ಲಿ ದಾಳಿ ಮಾಡಲಾಗಿತ್ತು. ಆಗ 40ಕ್ಕೂ ಹೆಚ್ಚು ಯೋಧರು ಸಾವನ್ನಪ್ಪಿದ್ರು. ಅದೇ ಮಾದರಿಯಲ್ಲಿ ಮತ್ತೆ ದಾಳಿ ಮಾಡೋದಕ್ಕೆ ಬಂದಿದ್ದಾರೆ. ಆದರೆ ಆ ದಾಳಿ ಯತ್ನವಾಗಿದೆ. ಸಿಆರ್ಪಿಎಫ್ ವಾಹನಕ್ಕೆ ಕಾರು ಡಿಕ್ಕಿ ಹೊಡೆದಿದೆ. ಆದರೆ ಕಾರ್ನಲ್ಲಿದ್ದ ಸಿಲಿಂಡರ್ ಬ್ಲಾಸ್ಟ್ ಆಗುತ್ತಿದ್ದಂತೆ ಚಾಲಕ ಪರಾರಿಯಾಗಿದ್ದಾನೆ. ಅಲ್ಲಿ ಯಾವ ಜನ ಕೂಡ ಅಲ್ಲಿ ಓಡಾಡ್ತಾ ಇಲ್ಲ ಆ ಸಂದರ್ಭದಲ್ಲಿ. ಸೊ ಅದೃಷ್ಟವಶಾತ್ ಯಾರಿಗೂ ಏನು ಸಮಸ್ಯೆ ಆಗಿಲ್ಲ ಈ ನಿಟ್ಟಿನಲ್ಲಿ. ಆದರೆ ಆ ಚಾಲಕ ಯಾಕೆ ಪರಾರಿಯಾದ, ಎಲ್ಲಿ ಹೋದ ಎಂಬುದರ ಬಗ್ಗೆ ತಕ್ಷಣವೇ ಜಮ್ಮು ಕಾಶ್ಮೀರ ಪೊಲೀಸರು ಪತ್ತೆ ಹಚ್ಚುತ್ತಿರುತ್ತಾರೆ. ಜೊತೆಗೆ ಜಮ್ಮು ಶ್ರೀನಗರ ಹೆದ್ದಾರಿಯಲ್ಲಿ ನಡೆದಿರುವಂಥ ಘಟನೆ ಇದು. ಜಮ್ಮು ಕಾಶ್ಮೀರ ಪುಲ್ವಾಮಾ ಮಾದರಿಯಲ್ಲೇ ದಾಳಿ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಆದರೆ ಆ ದಾಳಿ ಯತ್ನವಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಸ್ವಾತಿ ಚಂದ್ರಶೇಖರ್. ಸ್ವಾತಿ, ಮತ್ತೊಮ್ಮೆ ಜಮ್ಮು ಕಾಶ್ಮೀರದಲ್ಲಿ ಪುಲ್ವಾಮಾ ಮಾದರಿಯಲ್ಲೇ ದಾಳಿ ಮಾಡಿಸೋಕೆ ಮುಂದಾಗಿದ್ದಾರೆ. ಆದರೆ ಆ ದಾಳಿ ಯತ್ನ ಆಗಿದೆ. ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಏನಿದೆ ಸ್ವಾತಿ? ದಿವ್ಯಾ, ಸದ್ಯಕ್ಕೆ ಜಮ್ಮು ಮತ್ತು ಕಾಶ್ಮೀರದ ಹೈವೇಯಲ್ಲಿ ಇರುವಂತಹ ಬನಿಹಾಲ್ ಅನ್ನುವಂತಹ ಪ್ರದೇಶದಲ್ಲಿ ಈ ಒಂದು ಬ್ಲಾಸ್ಟ್ ನಡೆದಿದೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿರುವಂತದ್ದು. ಕಾರ್ ಒಳಗೆ ಒಂದು ಸಿಲಿಂಡರ್ ಅನ್ನ ಇಟ್ಟು ಆ ಸಿಲಿಂಡರ್ ಸ್ಫೋಟವಾಗಿದೆ. ಅದು ಸಿಆರ್ಪಿಎಫ್ ಕಾನ್ವಾಯ್ ಪಾಸ್ ಆಗ್ತಿದ್ದಂತಹ ಹೈವೇಯಲ್ಲಿ ಅದರ ಬಳಿ ಈ ಒಂದು ಕಾರ್ ಸ್ಫೋಟವಾಗಿದೆ ಮತ್ತು ಕಾರಲ್ಲಿದ್ದಂತಹ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಿರೋದು. ಆದ್ರೆ ಕಾನ್ವಾಯಲ್ಲಿ ಯಾರು ಹೆಚ್ಚಿನ ಸೈನಿಕರು ಇರಲಿಲ್ಲ ಮತ್ತು ಕಾನ್ವಾಯ್ ಸ್ವಲ್ಪ ಡ್ಯಾಮೇಜ್ ಆಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು. ಯಾರಿಗೂ ಪ್ರಾಣ ಹಾನಿ ಆಗಿಲ್ಲ. ಆದ್ರೆ ಇದು ಯಾಕೆ ಈ ದಾಳಿ ನಡೀತು ಮತ್ತು ಜಮ್ಮು ಮತ್ತು ಹೈವೇ ಮಾರ್ಗದಲ್ಲೇ ಯಾಕೆ ನಡೀತು ಮತ್ತು ಕಾರ್ನಲ್ಲಿ ಸಿಲಿಂಡರ್ ಯಾಕೆ ಸ್ಫೋಟವಾಯಿತು ಅನ್ನುವಂತಹ ಮಾಹಿತಿ ಇನ್ನೂ ಕೂಡ ಲಭ್ಯವಾಗಬೇಕಾಗಿದೆ. ಇದರ ಬಗ್ಗೆ ಸೂಕ್ತವಾದಂತಹ ತನಿಖೆಯನ್ನ ಆರ್ಮಿ ಮತ್ತು ಸಿಆರ್ಪಿಎಫ್ ಮತ್ತು ಅಲ್ಲಿನ ಲೋಕಲ್ ಪೊಲೀಸ್ ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ನಡೆಸ್ತಾ ಇದ್ದಾರೆ. ಆದ್ರೆ ಈ ಬಹಳ ಅನುಮಾನವಾಗಿ ಇರುವಂತಹ ಈ ಒಂದು ದಾಳಿ ನೋಡೋದಾದ್ರೆ ಒಂದು ಕಡೆಯಿಂದ ಕಾರ್ ಬ್ಲಾಸ್ಟ್ ಆಗಿದೆ. ಅದು ಕೂಡ ಸಿಆರ್ಪಿಎಫ್ ಕಾನ್ವಾಯ್ ಹೋಗ್ತಾ ಇರ್ಬೇಕಾದ್ರೇನೆ ಬ್ಲಾಸ್ಟ್ ಆಗಿದೆ. ಅದರ ಹತ್ತಿರನೇ ಬ್ಲಾಸ್ಟ್ ಆಗಿದೆ. ಜಾಗಗಳಲ್ಲೂ ಕೂಡ ಇನ್ನೇನು ಚುನಾವಣೆಯ ಹೊಸ್ತಿಲಲ್ಲಿ ಈ ರೀತಿಯಾಗಿರೋದು ಬಹಳ ಆತಂಕಕಾರಿಯಾಗಿದೆ. ದಿವ್ಯಾ, ಓಕೆ, ಅಲ್ಲಿ ಚಾಲಕ ಬಿಟ್ಟು ಪರಾರಿಯಾಗಿದ್ದಾನೆ ಅಂದ್ರೆ ಅದೊಂದು ಸ್ವಲ್ಪ ಒಂದ್ ರೀತಿ ಅನುಮಾನಾಸ್ಪದವಾಗಿ ಮೂಡುತ್ತೆ. ಅದು ಯಾಕೆ ಎಸ್ಕೇಪ್ ಆದಂತ ಅದ್ರ ಬಗ್ಗೆ ಪೊಲೀಸರು ಪತ್ತೆ ಹಚ್ಚಿದ್ದಾರಾ ಏನು ಅಂತ? ದಿವ್ಯಾ, ಹೋದ್ವಾರಿ ಪುಲ್ವಾಮಾ ಅಟ್ಯಾಕ್ ನಡೆದಾಗ ಒಬ್ಬ ಸುಸೈಡರ್ ಬಾಂಬರ್ ಈ ಒಂದು ಕೆಲಸವನ್ನ ಮಾಡಿದ್ದು. ಆದ್ರೆ ಈಗ ಚಾಲಕ ಬಿಟ್ಟು ಪರಾರಿಯಾಗಿದ್ದಾರೆ ಅಂತಂದ್ರೆ ಬಹುಶಃ ಇದು ಕಾಕತಾಳೀಯವಾಗೂ ಕೂಡ ಆಗಿರುವಂತ ಸಾಧ್ಯತೆಗಳು ಹೆಚ್ಚಿದೆ. ಆದ್ರೆ ಚಾಲಕ ಯಾಕೆ ಬಿಟ್ಟು ಪರಾರಿಯಾಗಿದ್ದಾನೆ ಮತ್ತು ಗಾಡಿಯ ಮಾಲಕ ಯಾರು ಅನ್ನೋ ಎಲ್ಲದರ ಮಾಹಿತಿ ಲಭ್ಯವಾಗಬೇಕಾಗಿದೆ ಇನ್ನು. ದಿವ್ಯಾ, ಓಕೆ, ಆ ಸಂದರ್ಭದಲ್ಲಿ ಅಲ್ಲಿ ಯಾರು ಇರ್ಲಿಲ್ವಾ ಏನು ಸ್ವಾತಿ? ದಿವ್ಯಾ, ಅದು ಒಂದು ತೀರಾ ಚಿಕ್ಕ ನ್ಯಾರೋ ಇರುವಂತಹ ಒಂದು ಹೈವೇ. ಜಮ್ಮು ಮತ್ತೆ ಕಾಶ್ಮೀರದಿಂದ ಹೋಗ್ಬೇಕಾದ್ರೆ ಒಂದು ಬನಿಹಾಲ್ ಅನ್ನುವಂತಹ ಇದು ಸಿಗುತ್ತೆ. ಸಹಜವಾಗಿ 1-2 ಗಾಡಿಗಳು ಓಡಾಡ್ತಿತ್ತು ಅಷ್ಟೇ. ಆದ್ರೆ ಸಿಆರ್ಪಿಎಫ್ ಕಾನ್ವಾಯ್ ಬರ್ಬೇಕಾದ ಸೂಕ್ತ ಸಮಯದಲ್ಲಿ ಈ ಒಂದು ಬ್ಲಾಸ್ಟ್ ನಡೆದಿರುವಂತದ್ದು. ಸೆಹತರ್ ಮತ್ತು ಬನಿಹಾಲ್ ಅನ್ನುವಂತಹ ಜಾಗದಲ್ಲಿ ಈ ಒಂದು ಬ್ಲಾಸ್ಟ್ ನಡೆದಿರುವಂತದ್ದು. ಸೊ ಸಿಆರ್ಪಿಎಫ್ ಕಾನ್ವಾಯ್ ಬರ್ಬೇಕಾದ್ರೇನೆ ಯಾಕೆ ನಡೆದಿದೆ, ಬೇರೆ ಗಾಡಿಗಳು ಪಾಸ್ ಆಗ್ಬೇಕಾದಾಗ ಈ ಬ್ಲಾಸ್ಟ್ ಯಾಕೆ ಸಂಭವಿಸಿಲ್ಲ ಅನ್ನುವಂತಹ ಅನುಮಾನಗಳು ಸೃಷ್ಟಿಯಾಗುತ್ತೆ ಹೊರತು ಯಾರಿಗೂ ಡ್ಯಾಮೇಜ್ ಆಗಿಲ್ಲ ಮತ್ತು ಬೇರೆ ಯಾವ ಗಾಡಿಗಳಿಗೂ ಡ್ಯಾಮೇಜ್ ಆಗಿಲ್ಲ. ಸಿಆರ್ಪಿಎಫ್ ಕಾನ್ವಾಯ್ ಏನಿತ್ತು ಅದು ಮಾತ್ರ ಸದ್ಯಕ್ಕೆ ಡ್ಯಾಮೇಜ್ ಆಗಿರುವಂತ ಮಾಹಿತಿ ಲಭ್ಯ ಆಗ್ತಾ ಇರೋದು. ದಿವ್ಯಾ, ಓಕೆ, ಧನ್ಯವಾದಗಳು ಸ್ವಾತಿ ತಮ್ಮ ಮಾಹಿತಿಗಾಗಿ. ಒಟ್ಟಾರೆ ಜಮ್ಮು ಕಾಶ್ಮೀರದಲ್ಲಿ ನಡೆದಂತ ದಾಳಿ ಪುಲ್ವಾಮಾ ರೀತಿಯಲ್ಲಿ ನಡೆದಂತ ದಾಳಿ. ಆದ್ರೆ ಆ ದಾಳಿ ವಿಫಲವಾಗಿದೆ. ಮತ್ತೊಂದು ಅನುಮಾನಾಸ್ಪದ ವಿಚಾರ ಏನಂದ್ರೆ ಚಾಲಕ ಅಲ್ಲಿಂದ ಪರಾರಿಯಾಗಿದ್ದಾನೆ. ಅದು ಕಾಕತಾಳಿಯೋ ಏನೋ ಗೊತ್ತಿಲ್ಲ. ಆದ್ರೆ ಸಿಆರ್ಪಿಎಫ್ ವಾಹನಕ್ಕೆ ಡಿಕ್ಕಿ ಹೊಡೆದ ಕಾರ್ನಲ್ಲಿದ್ದ ಸಿಲಿಂಡರ್ ಅಲ್ಲಿ ಬ್ಲಾಸ್ಟ್ ಆಗುತ್ತಿದ್ದಂತೆ ಅಲ್ಲಿಂದ ಚಾಲಕ ಪರಾರಿಯಾಗಿರುವಂತದ್ದು. ಇದ್ರ ಬಗ್ಗೆ ಪೊಲೀಸರು ಕೂಡ ಅಲ್ಲಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಆ ಸಂದರ್ಭದಲ್ಲಿ ಅದೃಷ್ಟವಶಾತ್ ಯಾರಿಗೂ ಕೂಡ ಏನೂ ಅಪಾಯ ಆಗಿಲ್ಲ. ಆ ಸಂದರ್ಭದಲ್ಲಿ ಯಾರು ಕೂಡ ಅಲ್ಲಿ ಇರಲಿಲ್ಲ. ಹೀಗಾಗಿ ಈ 1 ತಿಂಗಳಿಂದನೂ ಏನು ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿತ್ತು ಆ ತರ ಸೂಕ್ಷ್ಮವಾದಂತಹ ಪ್ರದೇಶಗಳಲ್ಲಿ ಈಗ ಮತ್ತೊಮ್ಮೆ ಈ ದಾಳಿ ನಡೆದಿರುವಂತದ್ದು. ಸಹಜವಾಗಿ ಈಗ ಜಮ್ಮು ಕಾಶ್ಮೀರದಲ್ಲಿ ಪೊಲೀಸರು ಇನ್ನಷ್ಟು ಎಚ್ಚೆತ್ತುಕೊಂಡಿದ್ದಾರೆ.